ಹಾಯ್, ನಾನು ಅಕ್ಷತಾ ಉಡುಪ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ಕನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಸಕ್ಸಸ್ಫುಲ್ ಟ್ರೇಡರ್ಸ್ ಸ್ಕ್ಯಾಲ್ಪಿಂಗ್ ಮುಖಾಂತರ ಒಳ್ಳೆ ಪ್ರಾಫಿಟ್ಸನ್ನು ಮಾಡ್ತಾರೆ. ಸ್ಕ್ಯಾಲ್ಪಿಂಗ್ ಅಂದರೆ ಕ್ವಿಕ್ ಎಂಟ್ರಿ ಹಾಗೂ ಕ್ವಿಕ್ ಎಕ್ಸಿಟ್. ಅಂದರೆ ಹೆಚ್ಚು ಟೈಮ್ ನಾವು ಮಾರ್ಕೆಟಲ್ಲಿ ಇರದೆ ಕ್ವಿಕ್ಕಾಗಿ ಎಂಟ್ರಿ ಆಗಿ ಅಷ್ಟೇ ಕ್ವಿಕ್ಕಾಗಿ ನಾವು ಎಕ್ಸಿಟ್ ಆಗಿ ನಮ್ಮ ಪ್ರಾಫಿಟನ್ನು ಮಾಡುವಂಥದ್ದು. ಸೊ ಇದು ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದ್ರೂ ಕೂಡ ಕರೆಕ್ಟಾಗಿ ನಿಮಗೆ ನಿಮ್ಮ ಸೆಟಪ್ ಗೊತ್ತಿದ್ದರೆ ಸ್ಕ್ಯಾಲ್ಪಿಂಗ್ ಕ್ಯಾನ್ ಗಿವ್ ಯು ಗುಡ್ ಮನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಅಂದರೆ ಒಂದು 2-3 ಕನ್ಫರ್ಮೇಷನ್ಸ್ಗಳನ್ನು ತಗೊಂಡು ಕ್ವಿಕ್ಕಾಗಿ ಎಂಟ್ರಿ ಆಗಿ ಯಾವ ಥರ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಸೊ ನೀವು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾವು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ ಕೂಡಲೇ ಅದರ ನೋಟಿಫಿಕೇಷನ್ಸ್ಗಳು ಬರ್ತವೆ. ಸೊ ನಾವು ಈ ಸ್ಕ್ಯಾಲ್ಪಿಂಗನ್ನು ಸ್ಟಾಕಲ್ಲಿ ಕೂಡ ಮಾಡ್ಬೋದು ಅಥವಾ ಆಪ್ಷನ್ಸಲ್ಲಿ ಕೂಡ ಮಾಡ್ಬೋದು. ಸೊ ಈ ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ಕಿಗೆ ನಾವು ಇಲ್ಲಿ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ. ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಯೂಶ್ವಲಿ ನಾಯ್ಸ್ ಇರ್ಬೋದು, ಅಂದರೆ ಕೆಲವು ಬೈ ಕ್ಯಾಂಡಲ್ಸ್ಗಳ ಮಧ್ಯದಲ್ಲಿ ನಮಗೆ ಕೆಲವು ಸಲ ರೆಡ್ ಕ್ಯಾಂಡಲ್ಸ್ಗಳು ಬಂದುಬಿಡ್ತವೆ. ಸೊ ಕಂಟಿನ್ಯೂಸ್ ಆಗಿ 2-3 ಬೈ ಕ್ಯಾಂಡಲ್ಸ್ ಆಗಿ, ಅಂದರೆ ಗ್ರೀನ್ ಕ್ಯಾಂಡಲ್ಸ್ ಬಂದು ಇಮಿಡಿಯೇಟ್ ಒಂದು ರೆಡ್ ಕ್ಯಾಂಡಲ್ ಬಂದಾಗ ನಾವು ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದಾಗ ನಮಗೆ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ನಾವು ಎಕ್ಸಿಟ್ ಆಗಬೇಕಾ ಅಥವಾ ನಾವು ಟ್ರೇಡಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕಾ ಅನ್ನೋ ಕನ್ಫ್ಯೂಷನ್ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ನಾವು ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ಕನ್ನು ಯೂಸ್ ಮಾಡಿದಾಗ ಅದು ಈ ಅನ್ನೆಸೆಸರಿ ನಾಯ್ಸನ್ನು ರಿಮೂವ್ ಮಾಡಿ ನಮಗೆ ಎವರೇಜ್ ಪ್ರೈಸ್ ಬೇಸಿಸ್ ಮೇಲೆ ನಮಗೆ ಟ್ರೆಂಡ್ ಯಾವ ಥರ ಇದೆ ಅನ್ನೋ ಒಂದು ಕ್ಲಿಯರ್ ಐಡಿಯಾವನ್ನು ಕೊಡುತ್ತೆ. ಹಾಗಾಗಿ ನಾವು ಇಲ್ಲಿ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ. ಅದೇ ಥರ ಸ್ಕ್ಯಾಲ್ಪಿಂಗಲ್ಲಿ ನಾವು ಕ್ವಿಕ್ಕಾಗಿ ಎಂಟ್ರಿ ಮಾಡಿ ಕ್ವಿಕ್ಕಾಗಿ ಎಕ್ಸಿಟ್ ಆಗೋದ್ರಿಂದ ನಮಗೆ ಲಾಂಗ್ ಟರ್ಮ್ ಯಾವುದೇ ಸ್ಟಾಕಿನ ಟ್ರೆಂಡ್ ಬಗ್ಗೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಹಾಗಾಗಿ ನಾವಿಲ್ಲಿ ಶಾರ್ಟ್ ಟೈಮ್ ಫ್ರೇಮ್ಸನ್ನು ಯೂಸ್ ಮಾಡ್ತೇವೆ, ಅಂದರೆ 3 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ 5 ಮಿನಿಟ್ಸ್. ಹಾಗೆ ನಾವು ಇದಕ್ಕೆ 200 ಮೂವಿಂಗ್ ಆ್ಯಾವ್ರೇಜನ್ನು ಕೂಡ ಯೂಸ್ ಮಾಡ್ತೇವೆ. ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಯೂಶ್ವಲಿ ನಮಗೆ ಟ್ರೆಂಡನ್ನು ಹೇಳುತ್ತೆ. ಸೊ ಯಾವಾಗ ಸ್ಟಾಕ್ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲಿದೆಯೋ ಆಗ ಸ್ಟಾಕ್ ಬುಲ್ಲಿಶ್ ಆಗಿದೆ ಅಂತ ಅರ್ಥ. ಹಾಗೆ ಯಾವಾಗ ಸ್ಟಾಕ್ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಿದೆಯೋ ಆಗ ಸ್ಟಾಕ್ ಬ್ಯಾರಿಶ್ ಆಗಿದೆ ಅಂತ ಅರ್ಥ. ಸೊ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಸ್ಟಾಕ್ ಮೇಲಿದ್ದಾಗ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೇವೆ. ಹಾಗೆ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಸ್ಟಾಕ್ ಕೆಳಗೆ ಇದ್ದಾಗ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೇವೆ. ಇದಕ್ಕೂ ಇನ್ನೊಂದು ಎಡಿಷನ್ ಅಂದರೆ RSI. ನಾವು 50 RSIಯನ್ನು ಇಟ್ಕೊಂಡು ಟ್ರೇಡ್ ಮಾಡ್ತೇವೆ. RSI ಬೇಸಿಕಲಿ ನಮಗೆ ಓವರ್ ಸೋಲ್ಡ್ ಹಾಗೂ ಓವರ್ ಬಾಟ್ ಏರಿಯಾವನ್ನು ಹೇಳ್ತದೆ. ಬಟ್ ನಾವಿಲ್ಲಿ 50 RSIಯನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತೇವೆ. ಅಂದರೆ 50 RSIಗಿಂತ ಮೇಲಿದ್ದರೆ ಸ್ಟಾಕ್ ನಾವು ಬೈ ಮಾಡ್ತೇವೆ, 50 RSIಗಿಂತ ಸ್ಟಾಕ್ ಕೆಳಗೆ ಬಂದಾಗ ನಾವು ಸೆಲ್ ಮಾಡ್ತೇವೆ. ಕೊನೆಯದಾಗಿ ಪ್ಯಾರಾಬಾಲಿಕ್ SAR ಅನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಪ್ಯಾರಾಬಾಲಿಕ್ SAR ಸೂಪರ್ ಟ್ರೆಂಡ್ ಥರಾನೇ ವರ್ಕ್ ಆಗುತ್ತೆ. ಅಂದರೆ ಸ್ಟಾಕ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸಿದ್ರೆ ಪ್ಯಾರಾಬಾಲಿಕ್ SAR ಅಪ್ಸೈಡ್ ಇರುತ್ತೆ. ಹಾಗೆ ಸ್ಟಾಕ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸಿದಾಗ ಪ್ಯಾರಾಬಾಲಿಕ್ SAR ಡೌನ್ ಸೈಡ್ ಇರುತ್ತೆ. ಸೊ ಇದು ಸೂಪರ್ ಟ್ರೆಂಡ್ ಥರಾನೇ ವರ್ಕ್ ಆಗುತ್ತೆ, ಆದರೆ ಸೂಪರ್ ಟ್ರೆಂಡ್ಗಿಂತ ಫಾಸ್ಟ್ ಆಗಿದೆ. ಸೊ ನಮಗೆ ಸ್ಕ್ಯಾಲ್ಪಿಂಗಿಗೆ ಫಾಸ್ಟರ್ ಇಂಡಿಕೇಟರ್ಸ್ ಜಾಸ್ತಿ ಹೆಲ್ಪ್ ಆಗೋದ್ರಿಂದ ನಾವಿಲ್ಲಿ ಪ್ಯಾರಾಬಾಲಿಕ್ SAR ಅನ್ನು ಯೂಸ್ ಮಾಡ್ತೇವೆ. ಬಟ್ ಈ ಎಲ್ಲ ಇಂಡಿಕೇಟರ್ಸನ್ನು ಯೂಸ್ ಮಾಡಿದರೂ ಕೂಡ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಸರಿ ಇಲ್ಲದಿದ್ದರೆ ಯಾವ ಸ್ಟ್ರಾಟಜಿ ಕೂಡ ವರ್ಕ್ ಆಗೋದು ಕಷ್ಟ. ಸೊ ನೀವು ಒಳ್ಳೆ ಮೊಮೆಂಟಮ್ ಇರುವಂತಹ ಸ್ಟಾಕನ್ನು ತಗೊಂಡು ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸನ್ನು ಇದು ಕೊಡುತ್ತೆ. ಸೊ ಫಸ್ಟಿಗೆ ನಾವು ನಿಫ್ಟಿ ಮೇಲೆ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಹಾಗೆ ಆಮೇಲೆ ಒಂದು ಸ್ಟಾಕನ್ನು ತಗೊಂಡು ಸ್ಟಾಕಲ್ಲಿ ಕೂಡ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋಣ. ಸೊ ಈಗ ಕ್ವಿಕ್ಕಾಗಿ ನಮ್ಮ ಸ್ಕ್ರೀನಿಗೆ ಹೋಗಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ನಿಫ್ಟಿಯ ಸ್ಪಾಟ್ ಚಾರ್ಟನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ನಾನು ಟೈಮ್ ಫ್ರೇಮನ್ನು 5 ಮಿನಿಟ್ಸ್ ಇಡ್ತಾ ಇದ್ದೇನೆ. ಈಗ ನಾವು ಒಂದೊಂದೇ ಇಂಡಿಕೇಟರ್ಸನ್ನು ಪ್ಲಾಟ್ ಮಾಡೋಣ. ಅದಕ್ಕೂ ಮೊದಲು ನಾವು ನಾರ್ಮಲ್ ಕ್ಯಾಂಡಲ್ಸನ್ನು ಹೈಕನಾಶಿಗೆ ಚೇಂಜ್ ಮಾಡೋಣ. ಸೊ ಇಲ್ಲಿ ಈಗ ನೀವು ನೋಡಿದ್ರೆ ನಾರ್ಮಲ್ ಕ್ಯಾಂಡಲ್ಸಲ್ಲಿ ನೋಡಿದ್ರೆ ಇಲ್ಲಿ ಮಧ್ಯೆ ನಿಮಗೆ ರೆಡ್ ಹಾಗೂ ಗ್ರೀನ್ ಕ್ಯಾಂಡಲ್ಸ್ಗಳ ಮಿಕ್ಸ್ಚರ್ ಕಾಣ್ತಾ ಇದೆ. ಅದೇ ನಾವಿಲ್ಲಿ ಹೈಕನಾಶಿ ಹಾಕಿದ ಕೂಡಲೇ ನಮಗೆ ಕ್ಲಿಯರ್ ಆಗಿ 5 ಕ್ಯಾಂಡಲ್ಗಳು ಗ್ರೀನ್ ಆಗಿದ್ದು ಆಮೇಲೆ ರೆಡ್ ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ಸ್ ಬರ್ತಾ ಇದೆ. ಸೊ ಈ ಥರ ಆದಾಗ ನಿಮಗೆ ಎಕ್ಸಾಕ್ಟಾಗಿ ಸ್ಟಾಕ್ ಯಾವ ಥರ ಮೂಮೆಂಟನ್ನು ಕೊಡ್ತಾ ಇದೆ ಅನ್ನೋದು ತಿಳಿಯುತ್ತೆ. ಅದರಲ್ಲೂ ಓಪನ್ = ಲೋ ಕ್ಯಾಂಡಲ್ ಇದ್ದರೆ, ಅಂದರೆ ಇದು ಕ್ಲಿಯರ್ ಬುಲ್ಲಿಶ್
ಪ್ಯಾಟರ್ನನ್ನು ನಮಗೆ ಇಂಡಿಕೇಟ್ ಮಾಡುತ್ತೆ. ಅದೇ ಥರ ಈ ರೆಡ್ ಕ್ಯಾಂಡಲ್ಸಲ್ಲಿ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಫಾರ್ಮ್ ಆದಾಗ ಅದೊಂದು ಸ್ಟ್ರಾಂಗ್ ಬ್ಯಾರಿಶ್ ಟ್ರೆಂಡನ್ನು ಸಿಗ್ನಿಫೈ ಮಾಡುತ್ತೆ. ಸೊ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ಕಿಗೆ ಚೇಂಜ್ ಮಾಡ್ಕೊಂಡ ನಂತರ ನಾವೀಗ ನೆಕ್ಸ್ಟ್ ಇಂಡಿಕೇಟರನ್ನು ಹಾಕೋಣ. ಸೊ ಮೊದಲನೇದಾಗಿ ನಾವಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಮೂವಿಂಗ್ ಆ್ಯಾವ್ರೇಜ್. ಸೊ ನೀವಿಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಮೂವಿಂಗ್ ಆ್ಯಾವ್ರೇಜಸ್ ಇರುತ್ತೆ. ನೀವು ನಾರ್ಮಲ್ ಮೂವಿಂಗ್ ಆ್ಯಾವ್ರೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸೆಟ್ಟಿಂಗ್ಸಿಗೆ ಹೋಗಿ, ಇದು ಬೈ ಡಿಫಾಲ್ಟ್ 9 ಅಂತ ಇರುತ್ತೆ. ಇನ್ಪುಟ್ಸಲ್ಲಿ ಲೆಂತ್ 9 ಅಂತ ಆಲ್ರೆಡಿ ಬಂದಿರುತ್ತೆ. ಸೊ ನೀವು ಅದನ್ನು 200 ಮಾಡ್ಕೊಳ್ಬೇಕು. ಸೊ ಈ ಬ್ಲೂ ಲೈನ್ 200 ಮೂವಿಂಗ್ ಆ್ಯಾವ್ರೇಜ್ ಆಗಿದೆ. ಸೊ ಯಾವಾಗ ಸ್ಟಾಕ್ ಈ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲಿರುತ್ತೋ ಆಗ ಬೈಯಿಂಗ್ ಆಪರ್ಚುನಿಟಿಯನ್ನು ನೋಡಬೇಕು. ಯಾವಾಗ ಸ್ಟಾಕ್ ಮೂವಿಂಗ್ ಆ್ಯಾವ್ರೇಜ್ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಿರುತ್ತೋ ಆಗ ನಾವು ಸೆಲ್ಲಿಂಗ್ ಆಪರ್ಚುನಿಟಿಯನ್ನು ನೋಡಬೇಕು. ಸೊ ಮೂವಿಂಗ್ ಆ್ಯಾವ್ರೇಜನ್ನು ಪ್ಲಾಟ್ ಮಾಡಿದ ನಂತರ ನೆಕ್ಸ್ಟ್ ನಮಗೆ ಬೇಕಿರೋದು RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. RSIಯಲ್ಲಿ ನಾವು ಸೆಟ್ಟಿಂಗ್ಸಿಗೆ ಹೋಗಿ ಈ ಅಪ್ಪರ್ ಲಿಮಿಟನ್ನು 50 ಮಾಡಿ ಲೋವರ್ ಲಿಮಿಟನ್ನು ಕೂಡ 50 ಮಾಡಬೇಕು. ನಮಗಿಲ್ಲಿ ಬೇರೆ ಬೇರೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎಲ್ಲ ಬೇಡ, ನಾವು 50 ನಮ್ಮ ಪ್ಯಾರಾಮೀಟರ್ ಆಗಿ ತಗೊಂಡು ಟ್ರೇಡ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಈ ಲೈನ್ 50 RSI ಆಗಿದೆ. ಸೊ 50 RSIಗಿಂತ ಸ್ಟಾಕ್ ಮೇಲಿದ್ದರೆ ಮಾತ್ರ ನಾವು ಬೈಯಿಂಗ್ ಹೋಗ್ತೇವೆ, ಹಾಗೆ 50 RSIಗಿಂತ ಸ್ಟಾಕ್ ಕೆಳಗಿದ್ರೆ ಮಾತ್ರ ನಾವು ಸೆಲ್ಲಿಂಗ್ ಹೋಗ್ತೇವೆ. ಸೊ ಈ ಎರಡು ಇಂಡಿಕೇಟರ್ಸನ್ನು ಹಾಕಿದ ನಂತರ ನೆಕ್ಸ್ಟ್ ನಾವು ಪ್ಯಾರಾಬೋಲಿಕ್ SAR ಅನ್ನು ಪ್ಲಾಟ್ ಮಾಡೋಣ. ಅದಕ್ಕೆ ನೀವು ಇಂಡಿಕೇಟರ್ಗೆ ಹೋಗಿ ಪ್ಯಾರಾಬೋಲಿಕ್ ಅಂತ ಟೈಪ್ ಮಾಡಿದ್ರೆ ಪ್ಯಾರಾಬೋಲಿಕ್ SAR ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದೇ ರೀತಿಯ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಕಲರನ್ನು ಕ್ಲಿಯರ್ ಆಗಲಿಕ್ಕೆ ಬ್ಲ್ಯಾಕ್ ಮಾಡ್ತೀನಿ. ಸೊ ಈಗ ನೀವಿಲ್ಲಿ ಬ್ಲ್ಯಾಕ್ ಡಾಟ್ಸನ್ನು ನೋಡಿದ್ರೆ ಇದು ಪ್ಯಾರಾಬೋಲಿಕ್ SAR. ಇದು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸಿಮಿಲರ್ ಟು ಸೂಪರ್ ಟ್ರೆಂಡ್ ವರ್ಕ್ ಆಗುತ್ತೆ, ಆದರೆ ಇದು ತುಂಬ ಕ್ವಿಕ್ಕಾಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೂಪರ್ ಟ್ರೆಂಡ್ ಸ್ವಲ್ಪ ಲ್ಯಾಗ್ ಆಗುತ್ತೆ, ಬಟ್ ಪ್ಯಾರಾಬೋಲಿಕ್ SAR ಕ್ವಿಕ್ಕಾಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಈ ಎಲ್ಲ ಇಂಡಿಕೇಟರ್ಸನ್ನು ಪ್ಲಾಟ್ ಮಾಡಿದ ನಂತರ ಈಗ ಯಾವ ಥರ ಎಂಟ್ರಿ ತಗೊಳ್ಳೋದು ಅಂತ ನೋಡೋಣ. ಸೊ ನಾವು ಲಾಂಗ್ ಹೋಗಬೇಕಾದ್ರೆ ಮೊದಲನೆಯದಾಗಿ ಸ್ಟಾಕ್ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲಿರಬೇಕು. ಸೊ ಇಲ್ಲಿ ಆ ಕಂಡೀಷನ್ ಮೀಟ್ ಆಗಿದೆ. ಸೆಕೆಂಡ್ ಕಂಡೀಷನ್ ಸ್ಟಾಕ್ 50 RSIಗಿಂತ ಮೇಲಿರಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ RSI 50ಗಿಂತ ಮೇಲಿದೆ. ಅದೇ ಥರ ಪ್ಯಾರಾಬೋಲಿಕ್ SAR ಡೌನ್ ಸೈಡಿಂದ ಅಪ್ ಸೈಡಿಗೆ ಹೋಗ್ತಾ ಇರಬೇಕು, ಅಂದರೆ ಇದು ಕೂಡ ಅಪ್ ಟ್ರೆಂಡಲ್ಲಿ ಇರಬೇಕು. ಸೊ ಈ ಮೂರು ಕಂಡೀಷನ್ಸ್ ಫುಲ್ಫಿಲ್ ಆದರೆ ನೀವು ಈ ಪರ್ಟಿಕ್ಯುಲರ್ ಕ್ಯಾಂಡಲ್, ಇಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ ಬಂತು, ಬ್ಯಾರಿಶ್ ಕ್ಯಾಂಡಲ್ ಅಂದರೆ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ಕೂಡಲೇ ನೀವು ಬೈ ಮಾಡ್ಬೋದು. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನೀವು ಎಗೇನ್ ನಿಮ್ಮ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಿಗೆ ಹೋಗಬೇಕಾಗುತ್ತೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು 2 o'clockಗೆ. ಸೊ ನಾವಿಲ್ಲಿ ನಾರ್ಮಲ್ ಕ್ಯಾಂಡಲಿಗೆ ಚೇಂಜ್ ಮಾಡಿ ಇಲ್ಲಿ ನಾವು 2 o'clockಗೆ ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಂಡಲಿನ ಕ್ಲೋಸ್ ನಮ್ಮ ಕನ್ಫರ್ಮೇಷನ್ ಆಗಿದೆ. ಸೊ ಅದರ ನೆಕ್ಸ್ಟ್ ಕ್ಯಾಂಡಲ್ನ ಓಪನಿಂಗಲ್ಲಿ ನಮ್ಮ ಎಂಟ್ರಿ ಆಗಿರುತ್ತೆ. ಸೊ ನೀವು ಹೈಕನಾಶಿ ಕ್ಯಾಂಡಲ್ ಬೇಸಿಸ್ ಮೇಲೆ ಎಂಟ್ರಿಯನ್ನು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅದು ಆವ್ರೇಜ್ ಪ್ರೈಸನ್ನು ಕೊಡುತ್ತೆ. ನಾವು ಆ್ಯಕ್ಚುಯಲ್ ಪ್ರೈಸಲ್ಲಿ ಎಂಟ್ರಿ ಆಗುವಂಥದ್ದು. ಹಾಗಾಗಿ ನಾವು ಇಲ್ಲಿ ಎಂಟ್ರಿ ತಗೊಳ್ಳುವಾಗ ನಾರ್ಮಲ್ ಕ್ಯಾಂಡಲಿಗೆ ಚೇಂಜ್ ಮಾಡಿಕೊಂಡು ಇಲ್ಲಿ ನೀವು ಈ ಕ್ಯಾಂಡಲ್ನ ಓಪನಿಂಗಿಗೆ ಬೈ ಮಾಡ್ಬೋದು. ಆನಂತರ ಮತ್ತೆ ನೀವು ನಿಮ್ಮ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟನ್ನು ಡಿಸೈಡ್ ಮಾಡೋದಕ್ಕೆ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಿಗೆ ಬಂದು ಇಲ್ಲಿ ನೀವು ಯಾವಾಗ ಯಾವುದೇ ಒಂದು ಕಂಡೀಷನ್ ನಮಗೆ ಬೇಕಿರುವಂಥ ಯಾವುದೇ ಒಂದು ಕಂಡೀಷನ್ ಬ್ರೀಚ್ ಆದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಕ್ಯಾಂಡಲ್ ಬಂದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು. ಹಾಗೆ ಇಲ್ಲಿ ಪ್ಯಾರಾಬೋಲಿಕ್ SAR ಅಪ್ಸೈಡಿಗೆ ಹೋದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು, ಅಥವಾ ಇಲ್ಲಿ RSI ಹಾಗೆ RSI 50ಇಂದ ಬಿಲೋ ಬಂದರೆ ಕೂಡ ನೀವು ಎಕ್ಸಿಟ್ ಆಗಬೇಕು. ಅದೇ ರೀತಿ 200 ಮೂವಿಂಗ್ ಆ್ಯಾವ್ರೇಜ್ ಅದನ್ನು ಕೂಡ ಬ್ರೇಕ್ ಆದರೂ ನೀವು ಎಕ್ಸಿಟ್ ಆಗಬೇಕು. ಸೊ ಈ 4 ಕಂಡೀಷನ್ಗಳಲ್ಲಿ ಯಾವುದೇ ಒಂದು ಬ್ರೀಚ್ ಆದರೂ ಕೂಡ ನೀವು ಎಕ್ಸಿಟ್ ಆಗುವಂಥದ್ದು. ಅಥವಾ ನೀವು ಫಿಕ್ಸ್ಡ್ ಟಾರ್ಗೆಟನ್ನು ಇಟ್ಕೊಂಡು ಕೂಡ ಎಕ್ಸಿಟ್ ಆಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ನಿಫ್ಟಿಯಲ್ಲಿ ಅರೌಂಡ್ 15 ಪಾಯಿಂಟ್ಸ್ ಆದ ಕೂಡಲೇ ಎಕ್ಸಿಟ್ ಆಗ್ತೇನೆ ಅನ್ನೋದಾದರೆ ಅದನ್ನು ಮಾಡ್ಬೋದು. ಅಥವಾ 25 ಪಾಯಿಂಟ್ಸ್ ನನಗೆ ಟಾರ್ಗೆಟ್ ಅಂತಲೂ ನಾನು ಇಟ್ಕೊಳ್ಬೋದು. ಸೊ ನಿಮ್ಮ ಸ್ಟ್ರಾಟಜಿಗೆ ನಿಮಗೆ ಯಾವುದು ಬೆನಿಫಿಷಿಯಲ್ ಆಗುತ್ತೋ ನೀವು ಅದರ ಬೇಸಿಸ್ ಮೇಲೆ ನಿಮ್ಮ ಟಾರ್ಗೆಟನ್ನು ಸೆಟ್ ಮಾಡ್ಬೋದು. ಸೊ ಇಲ್ಲಿ ಸಪ್ರೇಟಾಗಿ ಸ್ಟಾಪ್ ಲಾಸ್ ಇಡುವಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ಯಾವಾಗ ಈ ಯಾವುದಾದ್ರೂ ಒಂದು ಕಂಡೀಷನ್, ಈ 4 ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನ ಬ್ರೀಚ್ ಆದ ಕೂಡಲೇ ಅದೇ ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಅದೇ ಥರ ನೀವು ಸೆಲ್ಲಿಗೆ ಕೂಡ ನೋಡ್ಬೋದು. ಸೊ ಈ ಎಕ್ಸಾಂಪಲನ್ನು ನಾವು ತಗೊಂಡ್ರೆ ಇಲ್ಲಿ ನಿಫ್ಟಿ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಬಿಲೋ ಕ್ಲೋಸ್ ಆಯಿತು. ಆ ಟೈಮಲ್ಲಿ RSI ಕೂಡ 50ಗಿಂತ ಕಮ್ಮಿ ಇತ್ತು. ಹಾಗೆ ಪ್ಯಾರಾಬೋಲಿಕ್ SAR ಕೂಡ ಇಲ್ಲಿ ನೀವು ನೋಡಿದ್ರೆ ಅದು ಎಬೋವ್ ಇದೆ. ಅದೇ ಥರ ಇಲ್ಲಿ
ರೆಡ್ ಕಲರ್ ಹೈಕನಾಶಿ ಕ್ಯಾಂಡಲ್ ಕೂಡ ಇದೆ. ಸೊ ಈಗ ನೀವು ನಾರ್ಮಲ್ ಕ್ಯಾಂಡಲಿಗೆ ಚೇಂಜ್ ಮಾಡಿಕೊಂಡು ಶಾರ್ಟ್ ಹೋಗ್ಬೋದು. ಅದೇ ಥರ ನಿಮ್ಮ ಟಾರ್ಗೆಟ್ ಯಾವುದಾದ್ರೂ ಒಂದು ಬ್ರೀಚ್ ಆದ ಕೂಡಲೇ ನೀವು ಎಕ್ಸಿಟ್ ಆಗುವಂಥದ್ದು. ಸೊ ಇಲ್ಲಿ ನೀವು ನೋಡಿದ್ರೆ ಈ ಪಾಯಿಂಟಲ್ಲಿ ಅಂದರೆ 3 ಗಂಟೆಗೆ ಕ್ಯಾಂಡಲ್ ಗ್ರೀನ್ ಆಯಿತು. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಎಕ್ಸಿಟ್ ಆಗ್ಬೋದು, ಅಥವಾ ನಾನು ಆಗಲೇ ಹೇಳಿದಾಗೆ ಫಿಕ್ಸ್ಡ್ ಪರ್ಸೆಂಟೇಜ್ ಇಟ್ಕೊಂಡು ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಈಗ ನಾವು ಇದನ್ನೇ ಒಂದು ಸ್ಟಾಕಿಗೆ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ತಗೊಂಡ್ರೆ ಇಲ್ಲಿ ನಾವು 3 ಮಿನಿಟ್ಸನ್ನು ಟೈಮ್ ಫ್ರೇಮ್ ಆಗಿ ತಗೊಳ್ಳೋಣ. ಸೊ 3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ಈ ಸ್ಟಾಕನ್ನು ಅಬ್ಸರ್ವ್ ಮಾಡಿದ್ರು ಕೂಡ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ 200 ಮೂವಿಂಗ್ ಆ್ಯಾವ್ರೇಜ್ಗಿಂತ ಅಬವ್ ಇದೆ, ಪ್ಯಾರಾಬಾಲಿಕ್ SIR ಅಪ್ ಟ್ರೆಂಡಲ್ಲಿದೆ, ಹಾಗೆ RSI ಕೂಡ 50ಗಿಂತ ಅಬವ್ ಇದೆ. ಸೊ ಈ ಗ್ರೀನ್ ಕ್ಯಾಂಡಲ್ ವಿತ್ ಓಪನ್ ಇಸ್ ಈಕ್ವಲ್ ಟು ಲೋ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ. ಈ ನೆಕ್ಸ್ಟ್ ಕ್ಯಾಂಡಲಿನ ಓಪನಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬೋದು. ಅಂದರೆ ಇದು ಟೈಮ್ ಎಷ್ಟಾಗಿದೆ 13:54 ಅಂದರೆ 1:54. ಸೊ ನೀವು ಇಲ್ಲಿ ನಾರ್ಮಲ್ ಕ್ಯಾಂಡಲ್ಗೆ ಚೇಂಜ್ ಮಾಡಿಕೊಂಡು 13:54 ಈ ಕ್ಯಾಂಡಲ್ ಆದ ನಂತರ ನೆಕ್ಸ್ಟ್ ಕ್ಯಾಂಡಲ್ಗೆ ನಿಮ್ಮ ಎಂಟ್ರಿಯನ್ನು ತಗೊಳ್ಬೋದು. ಹಾಗೆ ನೀವು ಹೈಕನಾಶಿ ಕ್ಯಾಂಡಲ್ಗೆ ಚೇಂಜ್ ಮಾಡಿಕೊಂಡು ಎಗೇನ್ ನೀವು ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋದನ್ನು ಕೂಡ ನೋಡ್ಬೋದು. ಸೊ ಈ ಥರ ನೀವು ರೈಟ್ ಸ್ಟಾಕನ್ನು ಸೆಲೆಕ್ಟ್ ಮಾಡಿ ಈ ಇಂಡಿಕೇಟರ್ಸ್ಗಳ ಕಾಂಬಿನೇಷನನ್ನು ಯೂಸ್ ಮಾಡಿದ್ರೆ ಸ್ಕಾಲ್ಪಿಂಗಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಎಗೇನ್ ಇಂಡಿಕೇಟರ್ಸನ್ನು ನೀವು ಕಂಬೈನ್ ಮಾಡುವಾಗ ಕೂಡ ನೀವು ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾವುದ್ಯಾವುದೋ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಥವಾ ತುಂಬ ಜಾಸ್ತಿ ಇಂಡಿಕೇಟರ್ಸನ್ನು ಯೂಸ್ ಮಾಡಿಕೊಂಡು ಟ್ರೇಡನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿದರೂ ಕೂಡ ಅದು ವರ್ಕ್ ಆಗಲಿಕ್ಕಿಲ್ಲ. ಯಾಕಂದರೆ ಕೆಲವು ಇಂಡಿಕೇಟರ್ಸ್ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ನಮಗೆ ಕರೆಕ್ಟ್ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ನಾವು ಯಾವ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೇವೆ, ಯಾವುದನ್ನು ಕಂಬೈನ್ ಮಾಡ್ತೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಮೂವಿಂಗ್ ಆ್ಯಾವ್ರೇಜ್, RSI ಹಾಗೆ ಪ್ಯಾರಾಬಾಲಿಕ್ SIR ಅನ್ನು ಕಂಬೈನ್ ಮಾಡೋದ್ರಿಂದ ಸ್ಕಾಲ್ಪಿಂಗಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ನಿಮ್ಮ ಸ್ಟ್ರಾಟಜಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ನೀವು ರೈಟ್ ಸ್ಟಾಕನ್ನು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಯಾವುದಾದ್ರೂ ಸ್ಕ್ರೀನರ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಓಪನ್ ಇಸ್ ಈಕ್ವಲ್ ಟು ಹೈ ಲೋ ಮೆಥಡಲ್ಲಿ ಅಥವಾ ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ಮೆಥಡಲ್ಲಿ ಹೋಗಿ ಒಳ್ಳೆ ಮೊಮೆಂಟಮ್ ಇರುವಂತಹ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿ ಆ ಸ್ಟಾಕ್ಸ್ ಮೇಲೆ ನೀವು ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು. ಅದೇ ಥರ ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಅಥವಾ ಈ ಸ್ಟ್ರಾಟಜಿ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಹಾಗೆ ಬೇಕಿರುವವರೊಂದಿಗೆ ಇದನ್ನು ಶೇರ್ ಮಾಡಿ. ಹಾಗೆ ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಇನ್ಫಾರ್ಮೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ನಾವು ಮತ್ತೆ ಬರ್ತೀವಿ ಇನ್ನಷ್ಟು ಎಜುಕೇಷನಲ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.